ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಾಮ್ ಜಸ್ಟಿನ್ ಬರ್ತಾ ಇದ್ದ ಬಿಗ್ ಬ್ರೇಕಿಂಗ್ ಅಪ್ಡೇಟ್ IPL ಕಡೆಯಿಂದ IPL ನ ಚೇರ್ಮನ್ ಆಗಿರುವಂಥ ಅರುಣ್ ದುಮಾಲ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಆಗಿ ಕೊಟ್ಬಿಟ್ಟಿದ್ರೆ IPL ನ ಎಕ್ಸ್ಟೆನ್ಷನ್ ರಿಲೇಟೆಡ್. ಹೌದು, IPL ಎಕ್ಸ್ಟೆಂಡ್ ಆಗುತ್ತೆ, ಬಹುತೇಕ ಖಚಿತವಾಗಿದೆ ಇದು IPL ಎಕ್ಸ್ಟೆಂಡ್ ಆಗೋದು. ಅರುಣ್ ದುಮಾಲ್ ಹೇಳ್ತಾರೆ ಇವಾಗ ಈ ಇಯರ್ ಅಲ್ಲ 2028 ಇಂದ IPL ಎಕ್ಸ್ಟೆನ್ಷನ್ ಆಗುತ್ತೆ ಅಂತ. ಮಗ ಆ್ಯಕ್ಚುಲಿ ಈ ಇಯರ್ನೇ ಎಕ್ಸ್ಟೆಂಡ್ ಆಗಬೇಕಾಗಿತ್ತು IPL. ಇವರು ಅದೇ ರೈಟ್ಸ್ ಎಲ್ಲ ಕೊಟ್ರಲ್ಲಪ್ಪ, ರೈಟ್ಸ್ ಎಲ್ಲ ಮಾರಿದ್ರಲ್ಲ, ಮೀಡಿಯಾ ರೈಟ್ಸ್ಗಳನ್ನೆಲ್ಲ. ಅವಾಗಲೇ 2025 ಹಿಡ್ಕೊಂಡು 84 ಮ್ಯಾಚು ಪ್ರತಿಯೊಂದು ಸೀಸನ್ನು 84 ಆಗಬೇಕು 27ವರೆಗೂ ಕೂಡ. 28ಇಂದ ಡಿಫ್ರೆಂಟು, ಅಲ್ಲಿಂದ ಇನ್ನೂ ಮೀಡಿಯಾ ರೈಟ್ಸ್ನ ಸೇಲ್ ಮಾಡಿಲ್ಲ. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಅರುಣ್ ದುಮಾಲ್ ಅವರು ಹೇಳಿರೋದು, ನಾವು ಮೀಡಿಯಾ ರೈಟ್ಸ್ನ ಸೆಲ್ ಮಾಡ್ತೀವಲ್ಲ 2028ಕ್ಕೆ, ಆ ಟೈಮಲ್ಲಿ ಸ್ಕೀಮ್ ಹಾಕ್ಕೊತೀವಿ, 94 ಮ್ಯಾಚ್ ಮಾಡಬೇಕು ಪ್ರತಿಯೊಂದು ವರ್ಷ. ಅಂದರೆ 90 ಮ್ಯಾಚು ಲೀಗ್ ಸ್ಟೇಜ್ ಮ್ಯಾಚು, 4 ಮ್ಯಾಚು ಪ್ಲೇ ಆಫ್ಸ್ ಮ್ಯಾಚು. 90 ಮ್ಯಾಚು ಅಂತ ಬಂದಾಗ ಪ್ರತಿಯೊಂದು ಟೀಮ್ನೂ ಇವಾಗ ಹಿಂಗೆ ಫೇಸ್ ಮಾಡ್ತಾ ಇದೆ ಅಂತಂದರೆ ಎಲ್ಲರ ಮೇಲೂ ಒಂದು ಸಲ ಇರುತ್ತೆ. ಆಮೇಲೆ ಕೆಲವು ಟೀಮ್ಗಳ ಮೇಲೆ ಮಾತ್ರ ಎರಡೆರಡು ಸಲ ಆಡೋ ಥರ ಇರುತ್ತೆ. ಸೊ ಅವಾಗ ಹೆಂಗಾಗುತ್ತೆ ಅಂದರೆ ಪ್ರತಿಯೊಂದು ಟೀಮ್ಗೂ ಕೂಡ ಹೋಮ್ ಆ್ಯಂಡ್ ಅವೇ ಇರುತ್ತೆ. ಅಂದರೆ ಪ್ರತಿಯೊಂದು ಟೀಮಲ್ಲೂ ಕೂಡ ಒಂದು ಟೀಮು 2 ಸಲ ಆಡೋ ಥರ ಇರುತ್ತೆ, ಹೋಮಲ್ಲೂ ಆಡೋ ಥರ ಅವೆಲ್ಲೂ ಆಡೋ ಥರ, ಆ ಥರ ಇರುತ್ತೆ. ಅಂದರೆ ಬೇಸಿಕಲಿ ಬಂದ್ಬಿಟ್ಟು 18 ಮ್ಯಾಚುಗಳು, ಇವಾಗ 14 ಮ್ಯಾಚ್ ಏನು ಆಡ್ತಾರೆ ಪ್ರತಿಯೊಂದು ಟೀಮು, ಅವಾಗ 18 ಮ್ಯಾಚ್ನ ಆಡ್ತಾರೆ. ಎಲ್ಲ ಟೀಮು 18 ಮ್ಯಾಚ್ನ ಆಡ್ತು ಅಂತಂದರೆ ಸೀನ್ ಹೆಂಗಿರುತ್ತೆ ಅಂತಂದರೆ, ಇವಾಗ ಒಂದು 7 ಮ್ಯಾಚ್ನ ಸೋಲ್ತು ಅಂತಂದರೆ ಗಾನ್ ಕೇಸು ಅಂತ ಅಂತೀವಿ. ಬಟ್ ಅವಾಗ ಒಂದು 8 ಮ್ಯಾಚು 9 ಮ್ಯಾಚ್ನ ಸೋಲ್ತು ಅಂದ್ರೂ ಕೂಡ ಇಲ್ಲ ಗುರು, ಟೂರ್ನಮೆಂಟಲ್ಲಿ ಏನೋ ಜೀವಂತವಾಗಿದ್ದಾರೆ, 8-9 ಮ್ಯಾಚ್ ಹೋದ್ರೂ ಕೂಡ ವಾಪಸ್ ಬರ್ಬೋದು, ರಿಕವರ್ ಆಗ್ಬೋದು. ಇವರು ಸ್ಟಾರ್ಟಿಂಗಲ್ಲಿ ಒಂದು 8 ಮ್ಯಾಚ್ ಹೋದ್ರೂ ಕೂಡ ವಾಪಸ್ ರಿಕವರ್ ಆಗಿ ಹೊಡಿಬೋದು ಅನ್ನೋ ಥರ ಇರುತ್ತೆ ಅವಾಗ 18 ಮ್ಯಾಚು ಅಂತ ಅಂದಾಗ. ನೋಡೋಣ ಗುರು ಅದು ಯಾವ ಥರ ಇರುತ್ತೆ ಅಂತ. ಹೊಸ ಟೀಮ್ನಾದ್ರು ಇಂಟ್ರೊಡ್ಯೂಸ್ ಮಾಡ್ತಾರಾ ಅವಾಗ ಅಂತ ಕೇಳಿದ್ರೆ ಇಲ್ಲ, ಹೊಸ ಟೀಮ್ ಯಾವುದು ಇಂಟ್ರೊಡ್ಯೂಸ್ ಮಾಡಲ್ಲ. 10 ಟೀಮೇ ಹೆವಿ ಆಯಿತು ಮಗ. ಮುಂಚೆ 8 ಟೀಮ್ ಇತ್ತು, ಸೊ ಅವಾಗಲೇ ಸಖತ್ತಾಗಿತ್ತು IPL. ಇವಾಗ 10 ಟೀಮ್ ಆಗಿರೋ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಬಟ್ ಪರವಾಗಿಲ್ಲ, ಏನು ಅಷ್ಟೇ ನಂಬರ್ ಆಫ್ ಮ್ಯಾಚಸ್, ಏನು ಮ್ಯಾಚಸಲ್ಲಿ ಇನ್ಕ್ರೀಸ್ ಆಗಿಲ್ಲ. 74 ಮ್ಯಾಚನೇ ಮುಂಚೆ ಇತ್ತು, ಇವಾಗಲೂ ಕೂಡ 74 ಮ್ಯಾಚನೇ. ಸೊ ಇದರಲ್ಲಿ ಅಂಥ ಹೆವಿ ಡಿಫ್ರೆನ್ಸ್ ಏನು ಆಗ್ತಾಯಿಲ್ಲ. ಬಟ್ ಅದೇ ಇವಾಗ 94 ಮ್ಯಾಚ್ ಆದಾಗ ಹೆವಿ ಡಿಫ್ರೆನ್ಸ್ ಅಂತೂ ಖಂಡಿತ ಆಗೇ ಆಗುತ್ತೆ. ಸೊ ಇವಾಗ ಏನು ಸೈಕಲ್ ಏನಿದೆ ಅಂದರೆ ಕ್ಯಾಲೆಂಡರ್ ಏನಿದೆ, ಕ್ಯಾಲೆಂಡರ್ ಲಾಕ್ ಆಗಿದೆ ಅಂತ ನೆಕ್ಸ್ಟ್ 2 ವರ್ಷಕ್ಕೆ. ಸೊ ಅದರಿಂದ ಎಕ್ಸ್ಟೆಂಡ್ ಮಾಡೋದಕ್ಕೆ ಆಗೋದಿಲ್ವಂತೆ. ಮಾರ್ಚ್ ಮಧ್ಯದಿಂದ ಹಿಡ್ಕೊಂಡು ಮೇ ಎಂಡ್ವರೆಗೂ ಕ್ಯಾಲೆಂಡರ್ ಲಾಕ್ ಆಗಿ ಹೋಗ್ಬಿಟ್ಟಿದಂತೆ. ಸೊ ಯಾವಾಗ ಸ್ಟಾರ್ಟ್ ಮಾಡೋದು ಮಾರ್ಚ್ ಮಿಡಿನೇ ಸ್ಟಾರ್ಟ್ ಮಾಡಬೇಕು. ಎಂಡ್ ಆಗೋದು ಜೂನ್ಗೆ ಹೋಗುತ್ತೆ. ಜೂನ್ ಮಧ್ಯಕ್ಕೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಡಬಲ್ ಹೆಡರ್ಸು ಅದೇ ಇವಾಗ ಒಂದೊಂದು ದಿನ ಡಬಲ್ ಹೆಡರ್ ಸಿಕ್ಕೋದಿಲ್ಲ. ಅದೇ ಶನಿವಾರ ಹೊತ್ತು ಒಂದೊಂದು ಟೈಮ್ ಡಬಲ್ ಹೆಡರ್ ಸಿಕ್ಕಲ್ಲ. ಅವಾಗ ಎಲ್ಲ ಕಡೆನೂ ಕೂಡ ಡಬಲ್ ಹೆಡರ್ ಇಟ್ಟಿರ್ತಾರೆ. ಆ್ಯಂಡ್ ಜೂನ್ ಮಿಡ್ವರೆಗೂ ಕೂಡ ಈ ಒಂದು ಟೂರ್ನಮೆಂಟ್ ಆಲ್ಮೋಸ್ಟ್ ಇವಾಗ 3 ತಿಂಗಳು ಆಗುವಂಥ ಟೂರ್ನಮೆಂಟ್ ಆಗೋಗ್ಬಿಡುತ್ತೆ. ಇವಾಗ 2 ತಿಂಗಳು ಚಿಲ್ಲರೆ ಆಗುತ್ತೆ, ಅವಾಗ ಒಂದು 3 ತಿಂಗಳಾಗುವಂಥ ಟೂರ್ನಮೆಂಟ್ ಆಗೋಗ್ಬಿಡುತ್ತೆ. ಯಾಕಂದರೆ 94 ಮ್ಯಾಚ್ ಆಗಿರೋದ್ರಿಂದ ಹತ್ತತ್ರ 3 ತಿಂಗಳು ಅಂತ ಅಂದ್ಕೊಳ್ಳಿ, 2-3 ತಿಂಗಳು ಥರ ಆಗೋಗ್ಬಿಡುತ್ತೆ. ಸೊ ಸ್ವಲ್ಪ ಜನಕ್ಕೆ ಇದು ಇರಿಟೇಟ್ ಆಗ್ಬೋದು, ಸ್ವಲ್ಪ ಜನಕ್ಕೆ ಇಲ್ಲ ಆಗೋರು ಜಾಸ್ತಿ ದಿನ ನಡೀತು ಅಂದರೆ IPL ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತೂ ಇದ್ದಿದ್ದೇನೆ. ಒಟ್ನಲ್ಲಿ IPL ಅಂತೂ ಎಕ್ಸ್ಟೆಂಡ್ ಆಗ್ತಿದೆ 2028ಇಂದ. ಇದಂತೂ ಕನ್ಫರ್ಮ್ ಮಾಡಿದರೆ BCCIನ ಚೇರ್ಮನ್ ಆಗಿರುತ್ತಾ ಅರುಣ್ ದುಮಾಲ್. ನಿಮ್ಗೇನು ಅನ್ನಿಸ್ತಾ ಇದೆ? ಈ ಚೇಂಜಸ್ ಆಗ್ತಾ ಇದೆಯಲ್ಲ, ಎಕ್ಸ್ಟೆನ್ಷನ್ನು ನಂಬರ್ ಆಫ್ ಮ್ಯಾಚಸಲ್ಲಿ 94 ಮ್ಯಾಚ್ 74 ಮ್ಯಾಚ್ 94 ಮ್ಯಾಚ್ ಆಗ್ತಿರೋದು. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದೆ ಹಿಡಿದ್ರಿ. ವಾಹ್.